ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೆಂಗಳೂರು ಮೆಟ್ರೋ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ಬೆಂಗಳೂರು ಮೆಟ್ರೋ ಅನೌನ್ಸ್ ಮಾಡಿದೆ, ನೀವು ಎಕ್ಸಿಸ್ಟಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಬಿಟ್ಟು ಬೇರೆ 9 ಆ್ಯಪ್ಗಳ ಮೂಲಕ ನೀವು ಮೆಟ್ರೋ ಟಿಕೆಟ್ನ ಬುಕ್ ಮಾಡ್ಬೋದು ಅಂತ. ಆ 9 ಆ್ಯಪ್ಗಳು ಯಾವುದ್ಯಾವುದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಈಸ್ ಮೈ ಟ್ರಿಪ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಇಂಡಿಯಾ ಮಾಲ್ಡೀವ್ಸ್ ಕಾನ್ಫ್ಲಿಕ್ಟ್ ಆದಾಗ ಈಸ್ ಮೈ ಟ್ರಿಪ್ ಮಾಲ್ಡೀವ್ಸ್ಗೆ ಎಲ್ಲ ಬುಕ್ಕಿಂಗ್ನ ಕ್ಯಾನ್ಸಲ್ ಮಾಡಿತ್ತು. ಈಸ್ ಮೈ ಟ್ರಿಪ್ ಕೂಡ ನೀವು ಯೂಸ್ ಮಾಡ್ಬೋದು ಮೆಟ್ರೋ ಟಿಕೆಟ್ನ ಬುಕ್ ಮಾಡೋದಕ್ಕೆ. ಹಾಗೆ ಹೈವೇ ಡಿಲೈಟ್ ಅಂತ ಅದನ್ನು ಕೂಡ ನೀವು ಮೆಟ್ರೋ ಟಿಕೆಟ್ ಆ್ಯಪ್ ಬುಕ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಹಾಗೆ ಅದ್ರ ಜೊತೆಗೆ ಮೈಲ್ಸ್ ಆ್ಯಂಡ್ ಕಿಲೋಮೀಟರ್ಸ್ ಅಂತ ಇದು ವಾಯಾ ಟೆಲಿಗ್ರಾಮ್ ಮೂಲಕ ನೀವು ಬುಕ್ ಮಾಡ್ಬೋದು. ಹಾಗೆ ನಮ್ಮ ಯಾತ್ರೆ ನಿಮಗೆಲ್ಲ ಗೊತ್ತಿದೆ, ಆಟೋ ಕ್ಯಾಬ್ಗಳು ಸಿಗುತ್ತೆ ನಮ್ಮ ಯಾತ್ರೆಯಲ್ಲಿ, ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇರ್ತೀರಿ. ಹಾಗೆ ಒನ್ ಟಿಕೆಟ್ ಅನ್ನೋ ಮತ್ತೊಂದು ಆ್ಯಪು, ಅದರಲ್ಲಿ ಕೂಡ ನೀವು ಬೆಂಗಳೂರು ಮೆಟ್ರೋ ಟಿಕೆಟ್ನ ಬುಕ್ ಮಾಡ್ಬೋದು. ಹಾಗೆ ರೆಡ್ ಬಸ್ ನಿಮಗೆಲ್ಲ ಗೊತ್ತಿದೆ, ನಾವು ರೆಡ್ ಬಸ್ ಮೂಲಕ ನಾವು ಬಸ್ ಟಿಕೆಟ್ಸ್ನ ಬುಕ್ ಮಾಡ್ತಾ ಇದ್ದೀವಿ. ಈಗ ಟ್ರೈನ್ ಟಿಕೆಟ್ಸ್ ಕೂಡ ಅದರಲ್ಲಿದೆ. ಹಾಗೆ ನೀವು ಮೆಟ್ರೋ ಟಿಕೆಟನ್ನು ಕೂಡ ಈಗ ಅದರ ಮೂಲಕ ಬುಕ್ ಮಾಡ್ಬೋದು. ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರ್ಯಾಪಿಡೋದಲ್ಲಿ ನಾವೆಲ್ಲ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಿದ್ದಿದ್ದು ಬೈಕು. ಈಗ ಆಟೋ ಹಾಗೆ ಕ್ಯಾಬ್ಗಳು ಅವೈಲೇಬಲ್ ಇದೆ, ಅದ್ರ ಮೂಲಕ ಕೂಡ ನೀವು ಮೆಟ್ರೋ ಟಿಕೆಟ್ನ ಬುಕ್ ಮಾಡ್ಬೋದು. ಅದರ ಜೊತೆಗೆ ಟುಮೊಕ್ ಅಂತ ಹೇಳಿ ಮತ್ತೊಂದು ಆ್ಯಪ್ ಇದೆ, ಅದ್ರ ಮೂಲಕ ಕೂಡ ಬುಕ್ ಮಾಡ್ಬೋದು. ಸೊ ಟೋಟಲ್ 8ರಿಂದ 9 ಆ್ಯಪ್ಗಳು ಹೊಸದಾಗಿ ಸೇರ್ಪಡೆಗೊಂಡಿವೆ. ಅದ್ರ ಜೊತೆಗೆ ನೀವು BMRCLನ ಅಫಿಷಿಯಲ್ ಆ್ಯಪ್ ಮೂಲಕ ಕೂಡ ನೀವು ಟಿಕೆಟ್ನ ಬುಕ್ ಮಾಡ್ಬೋದು. ಅದರ ಜೊತೆಗೆ ವಾಟ್ಸಪ್ ಚಾಟ್ ಬಾಟ್ ಇದೆ, ಅದರಲ್ಲಿ ನೀವು ಮೆಸೇಜ್ ಮಾಡೋಕ್ಕೂ ಕೂಡ ಆಪ್ಷನ್ ಇದೆ. ನೀವು ಮೆಸೇಜ್ ಮೂಲಕ ಕೂಡ ನೀವು ಟಿಕೆಟ್ನ ಬುಕ್ ಮಾಡ್ಬೋದು. ಅದರ ನಂಬರ್ ಈಗಿದೆ 8105556677. ಹಾಗೆ ನೀವು ಅಮೆಜಾನ್ ಪೇ ಮೂಲಕ ನೀವು ನಿಮ್ಮ ವ್ಯಾಲೆಟ್ನ ಟಾಪಪ್ ಮಾಡ್ಕೋಬೋದು. ಹಾಗೆ ಪೇಟಿಎಮ್ಮಲ್ಲಿ ಕೂಡ ನಿಮಗೆ ಮೆಟ್ರೋ ಟಿಕೆಟ್ನ ಬುಕ್ ಮಾಡೋ ಆಪ್ಷನ್ ಇದೆ. ಸೊ ಹಲವು ಆಪ್ಷನ್ಗಳು ನಿಮಗಿದೆ. ನೀವು ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಳ್ಳೋಂಥ ಅವಶ್ಯಕತೆ ಈಗಿಲ್ಲ. ಈಗ ಇದು ಡಿಜಿಟಲ್ ಯುಗ, ಎಲ್ಲರೂ ಡಿಜಿಟಲ್ ಯುಗಕ್ಕೆ ನಾವು ಕೂಡ ಜೊತೆ ಸಾಗಲೇಬೇಕು. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಒಂದು ವೇಳೆ ನೀವು ಯಾವುದೇ ಈ ಪ್ಲ್ಯಾಟ್ಫಾರ್ಮ್ಗಳ ಬಗ್ಗೆ ನಿಮಗೆ ಏನು ಮಾಹಿತಿ ಇದ್ರವರೆಗೂ ಇಲ್ಲ, ಈಗ ಹೊಸದಾಗಿ ಆ ಮಾಹಿತಿ ನಿಮಗೆ ಸಿಕ್ಕಿದೆ ಅಂದರೆ ದಯವಿಟ್ಟು ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕಮೆಂಟ್ ಮೂಲಕ ನಿಮಗೇನು ಅನಿಸಿದೆ ಅಂತನ್ನು ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.